ತಗಡು ಎಂದಿದ್ದ ದರ್ಶನ್ಗೆ ಉಮಾಪತಿ ಟಾಂಗ್ ಕೊಟ್ಟಿದ್ದಾರೆ. ತಾಳ್ಮೆ ಕೆಲವೊಮ್ಮೆ ಶಕ್ತಿ ಅಂತ ವಿಡಿಯೋ ಪೋಸ್ಟ್ ಅನ್ನ ಮಾಡಲಾಗಿದೆ. ದರ್ಶನ್ಗೆ ನಿರ್ಮಾಪಕ ಉಮಾಪತಿ ತಿರುಗೇಟನ್ನ ಕೊಟ್ಟಿರುವಂಥದ್ದು. ತಗಡು ಯಾಕೆ ಹೋಗಿ ಬಂದು ನಮ್ಮ ಹತ್ರನೇ ಗುಮ್ಮಿಸ್ಕೊಳ್ತೀಯಾ ಅಂತ ದರ್ಶನ್ ಉಮಾಪತಿಗೆ ಹೇಳಿದರು. ಯಾವಾಗ ಕಾಟೇರ ಸಕ್ಸಸ್ ಮೀಟ್ ಸಂದರ್ಭದಲ್ಲಿ, ಅದಾದ್ಮೇಲೆ 25 ವರ್ಷದ ಸಿನಿ ಜರ್ನಿಯ ದೊಡ್ಡ ಕಾರ್ಯಕ್ರಮ ಇತ್ತಲ್ಲ, ಆ ಸಂದರ್ಭದಲ್ಲಿ ಮಾತನಾಡಿದಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆವಾಗ ಮಾತನಾಡಿದ್ರು ಉಮಾಪತಿ ಶ್ರೀನಿವಾಸ್ ಅವರು. ಇವರಿಗೂ ಮತ್ತೆ ದರ್ಶನ್ಗೂ ಈ ಹಿಂದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು, ದೊಡ್ಡ ಸುದ್ದಿ ಕೂಡ ಆಗಿತ್ತು, ನಿಮಗೂ ಕೂಡ ಗೊತ್ತಿದೆ. ತಗಡು ಯಾರು ಗೊತ್ತಾಯ್ತಾ ಅಂತ ಪರೋಕ್ಷ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ತಮ್ಮ ಪರವಾಗಿರುವಂತ ಮೀಮ್ಸ್ ಶೇರ್ ಮಾಡಿದ್ದಾರೆ ಉಮಾಪತಿ. ಅಂದು ತಗಡು ಎಂದ ದರ್ಶನ್ ಬಗ್ಗೆ ಉಮಾಪತಿ ಲೇವಡಿ ಮಾಡಿದ್ದಾರೆ. ಎಲ್ರಿಗೂ ಕೆಲವರಂತೂ ಕಾಯ್ತಾ ಇದ್ರು ಇಂಥ ಒಂದು ಸನ್ನಿವೇಶ ಆಗಲಿ ಅಂತ. ಆ ರೀತಿಯಾದಂಥ ಸನ್ನಿವೇಶ ಕಾಯುವಂತಹ ಸ್ಥಿತಿಯಲ್ಲಿ ಇದ್ರ ಒಬ್ರು, ಅದಕ್ಕೋಸ್ಕರನೇ ಈಗ ರೀಟ್ವೀಟ್ ಮಾಡುವಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಆಳಿಗೊಂದು ಏಟು ಅಂತಾರಲ್ಲ, ಆ ರೀತಿಯಾದಂಥ ಕೆಲಸ ಮಾಡದಂತೆ ಕಾಣಿಸ್ತಾ ಇದೆ ಉಮಾಪತಿ. ಇಲ್ಲಿ ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ, ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಯಾಕಪ್ಪ ಬಂದು ಬಂದು ನಮ್ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ, ಎಲ್ಲೋ ಇದೆಯಾ ಚೆನ್ನಾಗಿದ್ಯಾ ಅಲ್ಲೇ ಇದ್ಬಿಡು, ತಪ್ಪದು. ಜೀವನದಲ್ಲಿ ಎಲ್ಲರೂ ನಮ್ಗೆ ಹೊಗಳ್ಬೇಕು, ಎಲ್ಲರೂ ನಮ್ಗೆ ಮರ್ಯಾದೆ ಕೊಡಬೇಕು ಅನ್ನೋದ್ರಿಂದ ಸರ್ ಮರ್ಯಾದೆ ಸಂಪಾದನೆ ಮಾಡೋಣ. ಇವತ್ತು ನಾನು ತಗಡೆ ಇರ್ಬೋದು, ನಾಳೆ ದಿವಸ ಚಿನ್ನದ ತಗಡ ಹಾಕ್ತೀನಿ ಸರ್. ಸೊ ನೋಡೋಣ, ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಹಿಂಗೇ ಜೀವನ ಇರಲ್ಲ ಎಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗೀತಾ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಗೀತಾ, ನೋಡ್ತಾ ಇದ್ವಿ ತಗಡು ಯಾರು ಗೊತ್ತಾಯ್ತಾ ಅಂತ ಹೇಳುವಂಥ ಒಂದು ರೀಟ್ವೀಟ್ ಅನ್ನ ಕೂಡ ಮಾಡಿರುವಂಥ, ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಮಾಡುವ ಮುಖಾಂತರ ಏನು ಈ ರೀತಿಯಾಗಿ ಆಗಿದ್ದು ಒಂದು ರೀತಿಯಾಗಿ ಹಾಲು ಕುಡ್ದಂತಾಗಿದೆಯಾ ಕೆಲವರಿಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದರಲ್ಲಿ ಉಮಾಪತಿ ಅವರು ಇದ್ದಾರಾ ಅಂತ. ಖಂಡಿತವಾಗ್ಲಿ, ಯಾಕಂದ್ರೆ ಈಗ ನಡೀತಿರುವಂತಹ ಕೆಲವೊಂದಷ್ಟು ಘಟನೆಗಳನ್ನ ನೋಡಿದಾಗ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಗಳನ್ನ ನೋಡಿದಾಗ ಎಲ್ರೂ ಕೂಡ ಅಂದ್ರೆ ದರ್ಶನ್ ಅವರಿಗೆ ಆಗದೆ ಇರುವಂತಹ ಹಲವರು ಒಂದ್ ರೀತಿ ಖುಷಿ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಪ್ರತ್ಯಕ್ಷವಾಗಿ ಹೇಳ್ಕೊಳ್ಳೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರು, ಪರೋಕ್ಷವಾಗಿ ಅವರ ವಿರುದ್ಧವಾಗಿ ಒಂದು ಸಾಂಗ್ ಕೊಡ್ತಿದ್ದಾರೆ. ಅದರಲ್ಲಿ ಉಮಾಪತಿ ಗೌಡರವರು ತಮ್ಮ ಇನ್ಸ್ಟಾ ಸ್ಟೇಟಸ್ ನಲ್ಲಿ ಶೇರ್ ಮಾಡ್ಕೊಂಡಿರುವಂತಹ ಕೆಲವೊಂದು ಮೀಮ್ಸ್ ಗಳು ಕೂಡ ಇದ್ರ ಬಗ್ಗೆ ಹೇಳುತ್ತೆ. ಯಾಕಂತ ಹೇಳಿದ್ರೆ ಕಾಟೇರ ಸಿನಿಮಾದ ಒಂದು ಟೈಟಲ್ ವಿಚಾರವಾಗಿ ದರ್ಶನ್ ರವರು ಒಂದು ಪಬ್ಲಿಕ್ ಅಲ್ಲೇ ಎಲ್ರಿಗೂ ಹೇಳಿದ್ರು, ಒಂದು ಟೈಟಲ್ ಅನ್ನ ಕೊಟ್ಟಿದ್ರ ಪರವಾಗಿ ತಗಡು ಅನ್ನುವಂತಹ ವಿಚಾರವನ್ನ ಕೂಡ, ಜೊತೆಗೆ ಬೇರೆ ಇನ್ನೊಂದು ಗುಮ್ಮಿಸ್ಕೊಳ್ತೀಯ ಆ ತರ ಒಂದು ಮಾತುಗಳನ್ನ ಕೂಡ ಆಡಿದ್ರು. ಸೊ ಈ ಒಂದು ವಿಚಾರದಲ್ಲಿ ಉಮಾಪತಿ ಅವರು ಸೈಲೆಂಟ್ ಅಂದ್ರೆ ತಾಳ್ಮೆಯಿಂದ ಇದ್ರು. ಸುಮ್ಮನೆ ಏನು ಮಾತಾಡಕ್ ಹೋಗ್ಬಾರ್ದು, ಕಾಲವೇ ಉತ್ತರ ಕೊಡುತ್ತೆ ಅಂತ. ಸೊ ಇತ್ತೀಚೆಗೆ ತಾಳ್ಮೆ ಕೆಲವೊಮ್ಮೆ ಶಕ್ತಿ ಅಂತ ಒಂದು ವಿಡಿಯೋ ಪೋಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ ನಿರ್ಮಾಪಕ ಉಮಾಪತಿ ಅವರು. ಇದ್ರ ಜೊತೆಗೆ ತಗಡು ಯಾರು ಗೊತ್ತಾಯ್ತಾ ಅಂತ ಅನ್ನುವಂತಹ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆ ಅವರ ಸದ್ಯ ಮೀಮ್ಸ್ ಗಳಲ್ಲಿ ಉಮಾಪತಿ ಮತ್ತೆ ದರ್ಶನ್ ರವರ ಈ ಒಂದು ವಿಚಾರವನ್ನು ಮೀಮ್ಸ್ ಗಳಲ್ಲಿ ಹಂಚಿಕೊಂಡಿರುವಂತದನ್ನ ಮತ್ತೆ ಹಂಚಿಕೊಳ್ಳುವಂತಹ ಮೂಲಕ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಪೃಥ್ವಿ. ಓಕೆ, ಧನ್ಯವಾದ ಗೀತಾ ನಿಮ್ಮೆಲ್ಲ ಮಾಹಿತಿಗಾಗಿ.